ಚಿನ್ನ ಹೇಳಬೇಕು ಅಂದರೆ ಹಿಸ್ಟಾರಿಕಲ್ ಆಗಿ ನೋಡಿ ನೀವು ನಿಮ್ಮ ಅಜ್ಜಿ ತಾತಂದ್ರು ಯಾರಾದರೂ ಕೇಳಿ ಅವ್ರು ಚಿಕ್ಕವರಾಗ ಎಷ್ಟಿತ್ತು, ಅವ್ರು ಬೆಳೆದಾಗ ಎಷ್ಟಾಯ್ತು, ಅವ್ರ ಮಕ್ಕಳಾದ್ಮೇಲೆ ಎಷ್ಟಾಯ್ತು, ಮಕ್ಕಳು ಬೆಳೆದಾಗ ಎಷ್ಟಾಯ್ತು. ಬಂದಾಗ್ಲೇ 30-25 ಸಾವಿರಕ್ಕೆಲ್ಲ 10 ಗ್ರಾಮ್ ಚಿನ್ನ ಸಿಗ್ತಾ ಇತ್ತು. ಈಗ 10 ವರ್ಷದ ಹಿಂದೆ ನಾವೆಲ್ಲ ನಾನು ಬಿಸ್ನೆಸ್ ವ್ಯಾಪಾರ ಶುರು ಮಾಡಿದಾಗ 280 ರೂಪಾಯಿ 300 ರೂಪಾಯಿ ಇತ್ತು. ಆವಾಗ್ಲಿಂದ ಲೆಕ್ಕ ಹಾಕಿದ್ರೆ ಸುಮಾರು ಬೇಕಾದಷ್ಟು ಬೆಳೆದಿದೆ ಚಿನ್ನ. ಆಮೇಲೆ ಯಾವತ್ತೂ ಚಿನ್ನ ಮೋಸ ಆಗಿಲ್ಲ. ನಮ್ಮ ಭಾರತೀಯರು ನಾವು ಆವಾಗೂ ಚಿನ್ನ ತೊಗೊತಾ ಇದ್ದೀವಿ. ಚಿನ್ನ ಮುಂಚೆ ಮನೆಯಲ್ಲಿ ಗಂಡ ಬೈತಾ ಇದ್ರು ಏನಕ್ಕೆ ಚಿನ್ನ ತೊಗೊಂತೆ ಅಂತ. ಇವಾಗ ಬಂದ್ರೆ ಇನ್ನೂ ಸ್ವಲ್ಪ ತೊಗೊಂಡ್ಬಿಡು ಅಂತಾರೆ ಇವಾಗ. ಯಾಕಂದ್ರೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಒಂದು ಆಸ್ತಿ ಮಾಡ್ತೀವಿ ಅಂದ್ರೆ ದುಡ್ಡಿಲ್ಲ ಅಂತ ಅಂದ್ರೆ ಚಿನ್ನ ಇಟ್ರೆ ದುಡ್ಡು ಸಿಗುತ್ತಲ್ಲಪ್ಪ, ಆಪತ್ ಕಾಲಕ್ಕೆ ಆಗುತ್ತೆ ಅನ್ನೋ ಪರಿಸ್ಥಿತಿ. ಹಾಗಾಗಿ ಗಂಡ್ಮಕ್ಳು ಕೂಡ ಮನಸ್ಸು ಮಾಡ್ತಿದ್ದಾರೆ ಚಿನ್ನ ಖರೀದಿಗೆ. ಇವಾಗ ನಿಮ್ಗೆ ಯಾವುದೇ ಒಂದು ಪರಿಸ್ಥಿತಿ ಬರಲಿ, ನಿಮ್ಮ ಲ್ಯಾಂಡ್ ಎಷ್ಟೇ ಇರಲಿ, ನಿಮ್ಮ ಹತ್ರ 100 ಎಕರೆ ಜಮೀನು ಇರಲಿ ಅಥವಾ ದೊಡ್ಡ ಮನೆ ಇರಲಿ, ಏನೇ ಇರಲಿ, ಅದಕ್ಕೊಂದು ಪ್ರೊಸೆಸಿಂಗ್ ಅಂದಿದೆ. ಒಂದು ದುಡ್ಡು ಬೇಕು ಅಂದರೆ ಚಿನ್ನ ಹತ್ರ ಯಾವುದು ಬರಲ್ಲ. ಬಂದು ಈ ಕಡೆ ಒಂದು ಓವರ್ ದಿ ಟೇಬಲ್ ಈ ಕಡೆ ಚಿನ್ನ ಇಟ್ಟರೆ ಈ ಕಡೆ ದುಡ್ಡು ಆಗುತ್ತೆ, ಈ ಕಡೆ ದುಡ್ಡು ಇಟ್ಟರೆ ಈ ಕಡೆ ಚಿನ್ನ ಆಗುತ್ತೆ. ಆಮೇಲೆ ಯಾವಾಗೂ ಚಿನ್ನ ಪ್ರೊಟೆಕ್ಟ್ ಮಾಡಿದೆ ನಮ್ಮ ದೇಶದಲ್ಲಿ. ನೋಡಿ ಈಗ ಅರ್ಬನ್ ಏರಿಯಾಸಲ್ಲಿ ಏನು ಇಟ್ಸ್ ಅ ಮ್ಯಾಟರ್ ಆಫ್ ಅಸೆಸರಿ, ಫ್ಯಾಷನ್ ಅಸೆಸರಿ, ರಿಚ್ ಫ್ಯಾಷನ್ ಅಸೆಸರಿ. ಈ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಹೇಳಿ, ಚಿನ್ನ ಇದ್ದರೆ ನಮಗೆ ಯಾವಾಗಾರು ಒಂದು ಬೆಳೆ ಮಾಡಬೇಕು, ಒಂದು ಬೀಜ ತೊಗೊಬೇಕು, ಔಷಧಿ ತೊಗೊಬೇಕು ಗಿಡಗಳಿಗೆ, ಅಕಸ್ಮಾತ್ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಬಡವರಲ್ಲಿ, ಏನಾದಾಗ ಚಿನ್ನ ಎತ್ಕೊಂಡೋಗಿ ಬ್ಯಾಂಕಲ್ಲಿ ಇಡ್ತಾರೆ ಅಥವಾ ಒಂದು ಗಿರ್ವಿ ಅಂಗಡಿಯಲ್ಲಿ ಇಡ್ತಾರೆ. ತಕ್ಷಣಕ್ಕೆ ಅವ್ರಿಗೆ ದುಡ್ಡು ಅಡ್ಜಸ್ಟ್ ಆಗುತ್ತೆ. ಆ ಕಾರಣಕ್ಕೆ ಚಿನ್ನದ ಮೇಲೆ ವ್ಯಾಮೋಹ ಎಲ್ರಿಗೂ ಜಾಸ್ತಿ. ಇವಾಗ ಈ ಥರ ಡೊಮೆಸ್ಟಿಕ್ ವ್ಯಾಮೋಹ ಬೇರೆ ಆಯಿತು. ಇವಾಗ ಏನಾಗಿದೆ ಅಂದರೆ ಬ್ಯಾಂಕ್ಸು ರಿಚ್ ಪೀಪಲ್ಲು ಫಾರ್ ದಿ ಸೇಕ್ ಆಫ್ ಹೋರ್ಡಿಂಗ್ ಸೇಫ್ ಹ್ಯಾವೆನ್ಗೋಸ್ಕರ ತಗೊತಾ ಇದ್ದಾರೆ. ಅದೇನಾಗಿದೆ ಪರಿಣಾಮ, ಪಾಪ ಸಣ್ಣ ಪುಟ್ಟದವ್ರಿಗೆ ಇವಾಗ ಬೆಲೆ ಜಾಸ್ತಿ ಆಗಿದೆ. ಓಕೆ, ಒಂದು ಅರ್ಥ ಮಾಡ್ಕೋಬೇಕು, ಜಸ್ಟ್ ಜನಸಾಮಾನ್ಯರು ಅಥವಾ ಕಾಮನ್ ಪೀಪಲ್ ಮಾತ್ರ ಈ ಚಿನ್ನದ ಮೇಲೆ ಆಸೆ ಪಡ್ತಿದ್ದಾರಾ, ಚಿನ್ನ ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂದರೆ ಖಂಡಿತ ಇಲ್ಲ. ಬಹುತೇಕ ಜಗತ್ತಿನಲ್ಲಿರುವಂಥ ಅಷ್ಟೂ ದೇಶಗಳು ಕೂಡ ಚಿನ್ನವನ್ನು ಖರೀದಿ ಮಾಡ್ತಾ ಇದೆ. ಪ್ರಮುಖವಾಗಿ ಸೆಂಟ್ರಲ್ ಬ್ಯಾಂಕ್ಗಳು, ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನವನ್ನು ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕಾರಣ. ಚಿನ್ನ ಮತ್ತು ಬೆಳ್ಳಿಯಿಂದ ಅತಿ ಹೆಚ್ಚಿನ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಹೂಡಿಕೆ ಮಾಡೋದಕ್ಕೆ, ಅದನ್ನ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅಂತ. ಹಾಗಾಗಿ ಬರೀ ಜನಸಾಮಾನ್ಯರ ವಿಚಾರಗಳು ಇಲ್ಲಿ ಬರೋದಿಲ್ಲ ಅಂತ. ಮತ್ತೆ ಅದ್ರ ಜೊತೆಗೆ ಸರ್ ಹೇಳ್ತಾ ಇದ್ರು, ಯಾಕೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಹುತೇಕ ದೇಶಗಳ ಮಧ್ಯೆ ಯುದ್ಧದ ಕಾರ್ಮೋಡ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳಿರೋದ್ರಿಂದ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ, ಇದೆಲ್ಲವೂ ಕೂಡ ಕಾರಣ. ಅದರಲ್ಲಿ ಅತಿ ದೊಡ್ಡ ಕಾರಣ ನಮಗೆ ಕಾಣ್ತಾ ಇರೋದು ಟ್ರಂಪ್ನ ಟ್ಯಾರಿಫ್ ನೀತಿಗಳು. ಇದೆಲ್ಲವೂ ಕೂಡ ರೀಸನ್ ಆಗ್ತಾ ಇದೆ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಅಂತ. ಬಟ್ ಈಗ ಇದಕ್ಕೆ ಪರಿಹಾರ ಅಂದರೆ ಏನು ರವಿಕುಮಾರ್ ಸರ್? ಈಗ ಪ್ರಶ್ನೆ ಇರೋದು, ಬಹುತೇಕರು ಮೊನ್ನೆ ಪ್ರಶ್ನೆ ಮಾಡ್ತಾ ಇದ್ರು, ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಏನೋ ಚಿನ್ನದ ಗಣಿಗಳು ಪತ್ತೆಯಾಗಿದಂತೆ, ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅಂತ. ಇಫ್ ಸಪೋಸ್ ಇಲ್ಲೇ ಪ್ರೊಡಕ್ಟಿವಿಟಿ ಜಾಸ್ತಿ ಆದರೆ ಚಿನ್ನದ ರೇಟ್ ಕಡಿಮೆ ಆಗಬಹುದಾ? ಇಂಥ ಪ್ರಶ್ನೆಗಳು ಬಂತು. ನೋಡಿ, ಅದು ನ್ಯಾಚುರಲ್ ಆಗಿ ಯಾವ ಮೆಟಲ್ ಸ್ಕೇರ್ಸಿಟಿ ಇರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಇವಾಗ ನಮ್ಮಲ್ಲಿ ರೀಸೆಂಟಾಗಿ ನಿಮ್ಮಂತ ಮಾತಾಡಿದಾಗ ಮೈನಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ, ಅಲ್ಲಲ್ಲೂ ನಾವು ಟ್ರೇಸ್ ಮಾಡಿದ್ದೀವಿ ಅಂತಾರೆ. ಅದು ತುಂಬ ಪ್ರೈಮರಿ ಸ್ಟೇಜ್. ಅದು ಇನ್ನು ಡಿಗ್ ಮಾಡಬೇಕು, ನೋಡಬೇಕು, ಟನ್ನೇಜಲ್ಲಿ ಎಷ್ಟು ಸಿಗುತ್ತೆ ಗ್ರಾಮ್ ಅಂತ ನೋಡಬೇಕು. ಅವೆಲ್ಲ ನೋಡಿ ಕಾಸ್ಟ್ ಆಫ್ ವರ್ಕಿಂಗ್, ಅದು ಎಕನಾಮಿಕ್ ಲಯಬಿಲಿಟೀಸ್ ಎಷ್ಟಿರುತ್ತೆ ಅವೆಲ್ಲ ನೋಡಬೇಕಾಗತ್ತೆ. ಬಟ್ ಗ್ರಾಹಕರಲ್ಲಿ ಏನು ಮಾಡ್ಬೋದು ಅಂದರೆ, ನೋಡಿ, ಚಿನ್ನ ಯಾವತ್ತೂ ಕಮ್ಮಿ ಆಗುತ್ತೆ ಅಂತ ವೆಯ್ಟ್ ಮಾಡೋದಿಲ್ಲ. ನಿಮ್ಮಲ್ಲಿ ಸೇವಿಂಗ್ ಏನಿದೆಯೋ, ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ, ನಿಮ್ಮ ಖರ್ಚೆಲ್ಲ ಹೋಗಿ ಒಂದು 20,000 ಉಳಿದಿದೆ ಅಂದರೆ 1.5 ಗ್ರಾಮ್ 2 ಗ್ರಾಮ್ ನಾಣ್ಯ ತೊಗೊಳ್ಳಿ. ಆ ಥರ ಚಿಕ್ಕದಾಗಿ ತೊಗೊಳ್ಳಿ. ಒಂದೇ ಸಲ ಸಾಲ ಮಾಡಿ ತೊಗೊಳೋದು ಇಲ್ದರೆ ಬೇರೆ ಏನಕ್ಕೋ ದುಡ್ಡು ಇಟ್ಟಿರೋದು ಎತ್ಕೊಳೋಕೆ ಚಿನ್ನ ತೊಗೊಳೋದಲ್ಲ. ಚಿನ್ನ ಯಾವಾಗೂ ಸ್ಮಾಲ್ ಸೇವಿಂಗ್ಸ್, ಅದೇನೋ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಎ ಮೈಟಿ ಓಷನ್ ಅಂತಾರೆ. ಸಣ್ಣದಾಗಿ ಕೂಡಿಟ್ರೆ ಆಗೋದು. ಆಮೇಲೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಪ್ರಪಂಚದಲ್ಲಿ ನಾವು ಎಲ್ಲೇ ಹಿಂದೂ ಮುಂದೆ ಆಗಿರ್ಬೋದು, ಸ್ಮಾಲ್ ಸೇವಿಂಗ್ಸಲ್ಲಿ ಇಂಡಿಯಾ ಇಸ್ ನಂಬರ್ 1 ಸ್ಮಾಲ್ ಸೇವಿಂಗ್ಸಲ್ಲಿ. ಯಾಕೆಂದರೆ ನಮಗೆ ನಮ್ಮ ಹಿರಿಯರು ಅದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ನೋಡಿ ಹೆಂಗೆ ಕಾಪಾಡ್ಕೊಂಡ್ಬರ್ಬೇಕು ಅನ್ನೋದನ್ನ. ಹೌದು, ಸಣ್ಣ ಪುಟ್ಟ ಇವಾಗ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಇರಲಿ, ಮನೆಯಲ್ಲಿ ಹೆಂಗ್ಸ್ ಹತ್ರ ಇರೋ ಚಿನ್ನ ಇಲ್ದರೆ ಅಜ್ಜಿ ಹತ್ರ ಇರೋದು, ಯಾವುದೋ ಒಂದು ಗಿಫ್ಟ್ ಬಂದಿರೋದು, ಅವೆಲ್ಲ ಸೇರಿದ್ರೆ ಎಷ್ಟೋ ನಿಮಗೆ ನಿಮ್ಮ ಕಷ್ಟಕ್ಕೆ ಎಷ್ಟೋ ಈಸಿ ಆಗತ್ತದು. ಆ ಥರದಲ್ಲಿ ಚಿನ್ನ ಯಾವತ್ತೂ ನಮ್ಮ ದೇಶದಲ್ಲಿ ಕಾಪಾಡ್ಕೊಂಡೇ ಬಂದಿದೆ, ಎಲ್ಲರೂ ಕಾಪಾಡ್ಕೊಂಡೇ ಬಂದಿದೆ. ಚಿನ್ನದಿಂದ ನನ್ನ ನಷ್ಟ ಆಯಿತು ಅನ್ನೋದು ಎಲ್ಲೂ ಇಲ್ಲ. ನೋಡಿ, ಚಿನ್ನ ಇಸ್ ದಿ ಒನ್ಲಿ ಮೆಟಲ್. ಅದು ಇಟ್ಸ್ ಎ ಗ್ರ್ಯಾಂಡ್ ಫ್ಯಾಷನ್ ನೆಸೆಸರಿ, ಇನ್ವೆಸ್ಟ್ಮೆಂಟ್ ಆಸ್ ವೆಲ್ ಆಸ್ ಎ ಇನ್ಶೂರೆನ್ಸ್ ಫಾರ್ ಮನಿ, ಎಲ್ಲನೂ ಆಗುತ್ತೆ. ಆಮೇಲೆ ನಿಮಗೆ ವೆರಿ ಇಂಪಾರ್ಟೆಂಟು, ನಿಮಗೆ ಅದನ್ನು ಎತ್ತಿಟ್ಕೊಳೋದ್ರಲ್ಲಿ ಸಣ್ಣ ಲಾಕರಲ್ಲಿ ಇಟ್ಕೊಬೋದು, ನಿಮ್ಮ ಮನೇಲಿ ಒಂದು ಕಬೋರ್ಡಲ್ಲಿ ಇಟ್ಕೊಬೋದು, ಕಾಪಾಡ್ಕೊಬೋದು. ಆ ರೀತಿಯಿಂದ ನೋಡಿದ್ರೆ ಬೇರೆ ಯಾವುದು ನೀವು ಆ ಥರ ಕಾಪಾಡ್ಕೊಳಕ್ಕಾಗಲ್ಲ. ಎಲ್ಲನೂ ಇನ್ಫ್ಲೇಷನರಿ. ಚಿನ್ನ ಒಂದೇ ನಿಮಗೆ ಇನ್ಫ್ಲೇಷನ್ ಬೀಟ್ ಮಾಡಿ ರಿಟರ್ನ್ಸ್ ಕೂಡ ಕೊಡುತ್ತೆ. ಆ ಕಾರಣಕ್ಕೆ ಚಿನ್ನದ ಮೇಲೆ ವ್ಯಾಮೋಹ ಯಾವತ್ತಿಗೂ ಕಮ್ಮಿ ಆಗಲ್ಲ. ನೀವು ಇವತ್ತು ತೊಗೊಂಡ್ರೂ 5 ವರ್ಷದ ನಂತರ ಹೇಳ್ತೀರಾ 2025 ತೊಗೊಂಡಿದ್ದು ನಾನು ತುಂಬ ಒಳ್ಳೇದಾಯಿತು, ಇನ್ನೂ ಜಾಸ್ತಿ ಆಗಿದೆ ಅಂತ. ಆ ಥರ
ಅದಕ್ಕೋಸ್ಕರ ಯಾರ್ಯಾರು ಯಾವ ಸಮಯದಲ್ಲಿ ಚಿನ್ನ ತೊಗೊಂಡಿದ್ದಾರೋ ಯಾವತ್ತಿಗೂ ಬುದ್ಧಿವಂತರೇ ಅವರು. ಅಲ್ಲ, ನೀವು ಹೇಳ್ದಂಗೆ ಈಗ ಬರೀ ಹೆಣ್ಮಕ್ಳಿಗೆ ಮಾತ್ರ ಆಸೆ ಅಲ್ಲ, ಗಂಡ್ಮಕ್ಳಿಗೂ ಕೂಡ ಚಿನ್ನ ಬೇಕು ಅನ್ನೋ ಆಸೆ. ಅದ್ರ ಜೊತೆಗೆ ಈಗ ದೇವರಿಗೆ ಏನಾದರೂ ನಾವು ಕೊಡುಗೆ ಕೊಡ್ತೀವಿ ಅಥವಾ ನಾವೇನಾದರೂ ನಮ್ಮ ಸೇವೆಯನ್ನ ಸಲ್ಲಿಸ್ತೀವಿ ಅಂದ್ರೆ ಚಿನ್ನದ ರೂಪದಲ್ಲೇ ಸೇವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದೇವ್ರ ಹತ್ರ ಹರಕೆಗಳು ಕಮ್ಮಿ ಮಾಡ್ಕೊಳ್ಳಿ ಚಿನ್ನದ ಬಗ್ಗೆ. ದೇವ್ರು ಕೊಡೋಂಗಿರ್ಲಿ, ನೀವು ದೇವ್ರು ಕೊಡೋಂಗ್ ಬೇಡ. ಕರೆಕ್ಟ್. ಈಗ ದೇವ್ರ ಹತ್ರ ನಾವು ಬೇಡ್ಕೋಬೇಕು, ದೇವ್ರೆ ನಿನಗೊಂದು ಚಿನ್ನ ಸೇವೆ ಮಾಡಬೇಕು ಅಂತ ಅಂದ್ರೆ ನನಗ್ ಕೈಗೆ ಚಿನ್ನ ಸಿಗೋ ರೀತಿಯಲ್ಲಿ ಕಾಪಾಡಪ್ಪ ಅಂತ. ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಚಿನ್ನ ಇದೆ. ದೇವಸ್ಥಾನಗಳು ತುಂಬಾ ಡೊನೇಟ್ ಮಾಡಿದ್ರೆ ಅದು ಮಿಸ್ಯೂಸ್ ಆಗೋ ಚಾನ್ಸು ಇರುತ್ತೆ. ದೇವರಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ನಿಮ್ಮ ಹರಕೆಗಳು ಯಾರಾದ್ರೂ ಬಡವರಿಗೆ ಸಹಾಯ ಮಾಡೋ ಥರ ಇರಲಿ. ಹರಕೆ ದೇವಸ್ಥಾನಗಳು ಕೊಡೋದಕ್ಕಿಂತನೂ ಇನ್ನೊಬ್ಬರು ಸಹಾಯ ಆಗೋಂಗಿರಲಿ, ಇನ್ನೊಬ್ಬರು ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಆಗೋಂಗಿರಲಿ. ಈ ಥರ ಹರಕೆಗಳು ಕಮ್ಮಿ ಮಾಡ್ಕೊಬೇಕು. ಅದು ನಿಲ್ಲಿಸಿ ಅಂತ ಹೇಳಲ್ಲ, ಅವ್ರವ್ರ ಮನಸ್ಸಾಕ್ಷಿ ಅದು. ಆ ಥರ ಕಮ್ಮಿ ಮಾಡಿ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಹೋಗ್ಲಿ ಅಂತ ಸಜೆಸ್ಟ್ ಮಾಡ್ತೀವಿ. ರವಿಕುಮಾರ್ ಸರ್, ಹಾಗಾದ್ರೆ ಇದೇ ತರ ಪರಿಸ್ಥಿತಿ ಮುಂದುವರೆದ್ರೆ, ನಾನು ಎಲ್ಲೋ ಒಂದ್ ಕಡೆ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೆ, ಮುಂದಿನ ದಿನಗಳಲ್ಲಿ 2 ಲಕ್ಷದ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನೋಡಿ. ಚಿನ್ನದ ರೇಟು ಸುಮಾರು 1-2 ವರ್ಷದಿಂದ ಲಕ್ಷ ಆಗತ್ತೆ ಅಂದ್ರು, ಅವಾಗೂ ನಾವು ಹೇಳಿದ್ವಿ ಆಶ್ಚರ್ಯವಾದೇನಿಲ್ಲ ಅಂದ್ವಿ. ಆಮೇಲೆ 1.5 ಲಕ್ಷ ಆಗತ್ತೆ ಅಂದ್ರು, ಅದು ಏನು ಆಶ್ಚರ್ಯವಾದೇನಿಲ್ಲ, ಸದ್ಯದಲ್ಲೇ ಆಗೋಗುತ್ತೆ. 2 ಲಕ್ಷ ಆದ್ರೂ ಅದು ಆಶ್ಚರ್ಯ ಏನೂ ಆಗಲ್ಲ. ಇವತ್ತಿರೋ ಪರಿಸ್ಥಿತಿಗೆ ಯಾವ ಬೆಲೆ ಆದ್ರೂ ಆಶ್ಚರ್ಯ ಇಲ್ಲ. ಬೆಳ್ಳಿ ನೋಡಿ 30-40 ಸಾವಿರ ಇದ್ದಿದ್ದು ಇವತ್ತು 70 ಆಯಿತು. ಇವತ್ತು 2,05,000 ಆಗಿದೆ. ಇವಾಗ ಏನಾಗಿದೆ, ಈ ಬೆಳ್ಳಿ ಬಂದು ಡ್ರೈವಿಂಗ್ ಫ್ಯಾಕ್ಟರ್ ಬಂದು ನಿಮಗೆ EV ಇಂಡಸ್ಟ್ರಿ ಅಥವಾ ಚಿಪ್ಸ್ ಮಾಡೋವಂಥ ಇಂಡಸ್ಟ್ರಿ, ನಮ್ಮ ಸೆಮಿಕಂಡಕ್ಟರ್ ಡಿವೈಸಸ್ ಆ ಥರ. ಆಮೇಲೆ ಸೋಲಾರ್ ಪ್ಯಾನಲ್, ಇವಾಗ ಸೋಲಾರ್ ಎನರ್ಜಿ ಏನಾಗಿದೆ 10 fold ಇನ್ಕ್ರೀಸ್ ಆಗಿದೆ. ಅದು ಇಟ್ ಈಸ್ ಡ್ರಿವನ್ ಬೈ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಓಕೆ. ನಮ್ಮ ತಟ್ಟೆ, ಚೊಂಬು, ಒಡವೆ, ಕಾಲ್ಚೈನಿಂದ ಏನು ಜಾಸ್ತಿ ಆಗಿಲ್ಲ, ಅದು ಇಂಡಸ್ಟ್ರಿಯಲ್ ಡಿಮ್ಯಾಂಡಿಂದ ಜಾಸ್ತಿ ಆಗಿದೆ. ಅದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್ಗೆ ನಮಗೆ ಪ್ರೊಡಕ್ಟಿವಿಟಿ ಕಮ್ಮಿ ಇದೆ, ಇನ್ಪುಟ್ಸ್ ಕಮ್ಮಿ ಇದೆ. ಯಾವಾಗ ಅದು ಸ್ಕೇರ್ಸಿಟಿ ಆಗುತ್ತೋ, ಬೇಕು ಅನ್ನೋವಾಗ ಬೆಲೆ ಜಾಸ್ತಿ ಆಗುತ್ತೆ. ಆ ರೀತಿ ಬೆಳ್ಳಿ ಇನ್ಕ್ರೀಸ್ ಆಗಿದೆ. ಇವಾಗ ನಮ್ಮಲ್ಲೂ ಬಿಸ್ನೆಸ್ಸಲ್ಲೂ ಅಷ್ಟೇ, ಯಾರಾದರೂ ಮುಂಚೆನೇ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ, ಒಂದು ಫಂಕ್ಷನ್ ಇದು ಅಂದರೆ ಒಂದು ಬೆಳ್ಳಿ ದೀಪ ಅದು ಇದು ಕೊಡ್ತಿದ್ರು. ಇವಾಗ ಬಂದು ರೇಟ್ ಮಾಡಿದ ತಕ್ಷಣ ಕ್ಯಾಶ್ ಎತ್ಕೊಂಡೋಗಿ ಕೊಟ್ಬಿಡ್ತೀವಿ ನಾವು. ಬೆಳ್ಳಿ ಸವಾಸನೆ ದೀಪನೋ ಏನೋ ಒಂದು ಉಡುಗೊರೆ. ಇವಾಗ ಬೆಳ್ಳಿ ಆ ಥರ ಒಂದು ಉಡುಗೊರೆಯ ಒಂದು ರೂಪದಲ್ಲಿ ಕೊಡ್ತಾ ಇಲ್ಲ, ಎಲ್ಲರೂ ಕ್ಯಾಶ್ ಕೊಡ್ತಾ ಇದ್ದಾರೆ. ಬೆಳ್ಳಿನೂ ಇವಾಗ ಇನ್ವೆಸ್ಟ್ಮೆಂಟ್ ಪಾರ್ಟ್ ಆಗೋದು. ಏನಿಲ್ಲ, ಜಸ್ಟ್ ಒಂದು ಒಳ್ಳೆ ಸಾರಿ ಹಾಕೊಂಡು ಒಂದು ಸ್ವಲ್ಪ ಗೋಲ್ಡ್ ಹಾಕೊಂಡು ಒಂದು ಗಿಫ್ಟ್ ಕವರ್ ಅಲ್ಲಿ ದುಡ್ಡಿಟ್ಟು ಕೊಡೋದು ಅಷ್ಟೇ. ಆ ಥರ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ. ಚಿನ್ನ ಬೆಳ್ಳಿ ಎಲ್ಲ ನಮ್ಮಲ್ಲೇ ಕಂಪ್ಲೇಂಟ್ ನಾವು ಕೇಳ್ತೀವಲ್ಲ, ಅಯ್ಯೋ ಅವರು ಮದುವೆಗೆ ನಾವು ಬೆಳ್ಳಿ ತಟ್ಟೆ ಕೊಟ್ವಿ, ಅವ್ರು ನಮ್ಗೆ 50,000 ಕ್ಯಾಶ್ ಕೊಟ್ಬಿಟ್ರು, ನಮ್ಗೆ ಏನು ಬರ್ತಿದ್ರಲ್ಲಿ ಅಂತಾರೆ. ಇನ್ನು ಕೆಲವರು ನಾನು 1,000 ಚಿನ್ನ ಕೊಟ್ಟಿದ್ದೆ ಅವ್ರ ಮದುವೆ ಟೈಮಲ್ಲಿ, ಅವ್ರು ನನಗೆ 1,000 ವಾಪಸ್ ಕೊಟ್ಟಿಲ್ಲ, 50,000 ಕೊಟ್ಬಿಟ್ರು. ಅಲ್ಲ, ಈಗ ಅರ್ಥ ಮಾಡ್ಕೊಳ್ಬೇಕು ಆರೋಪ ಮಾಡೋರು. ನೋಡಿ, ನಾನು ಚಿನ್ನ ಕೊಡಿಸ್ದೆ, ಬೆಳ್ಳಿ ಕೊಡಿಸ್ದೆ, ಆ ಕಾಲಕ್ಕೆ ಇವ್ರೇನು ವಾಪಸ್ ರಿಟರ್ನ್ ಗಿಫ್ಟೇ ಕೊಡ್ಲಿಲ್ಲ, ನಮಗೇನು ಕೊಡ್ಲಿಲ್ಲ ಅಂತ. ಬಟ್ ಈಗ ಚಿನ್ನ ಬೆಳ್ಳಿ ದರ ನೋಡ್ಕೊಂಡು ದಯವಿಟ್ಟು ಯೋಚನೆ ಮಾಡಿ ಬ್ಲೇಮ್ ಮಾಡಬೇಕು ಅಂತ. ಹೌದು, ಯೋಚನೆ ಮಾಡೋದಲ್ಲ. ಅವ್ರೇನು ಮಾಡಿರ್ತಾರೆ, ಈಗ ಕೆಲವರು ಫ್ಯಾಮಿಲೀಸಲ್ಲಿ ಏನಾಗಿರುತ್ತೆ, ನಾನು ಒಂದಿಷ್ಟು 1,000 ಚಿನ್ನ ಕೊಟ್ಟರೆ ನನಗೆ ನನ್ನ ಮಗಳು ಬೆಳೆಯೋ ಟೈಮಲ್ಲಿ ಅವ್ರು ಕೊಡ್ತಾರಲ್ಲ ಅನ್ನೋ ಒಂದಿರುತ್ತೆ. ಬಟ್ ಆ ಎಕ್ಸ್ಪೆಕ್ಟೇಷನ್ ಇವಾಗ ಅದು ಕೆಟ್ಟೋಯ್ತು. ಇವಾಗ ಈ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅವರು ಅರ್ಥ ಮಾಡ್ಕೊತಾರೆ. ಯಾವಾಗ ಆ ಕಾಲದಲ್ಲಿ ನಾವು 1 ತಿಂಗಳ ಸಂಬಳದಲ್ಲಿ ಏನೋ 1,000 ತಗೊತಾ ಇದ್ವಿ, ಇವಾಗ 6 ತಿಂಗಳು ಕೆಲಸ ಮಾಡಬೇಕು ಅದೇ 1,000 ತಗೊಳೋದಕ್ಕೆ. ನನ್ನ ಆರ್ಥಿಕ ಪರಿಸ್ಥಿತಿ ಹಾಳಾಗೋತ್ತಲ್ಲ ಅಂತ ಆ ಥರ ಯೋಚನೆ ಮಾಡ್ತಾರೆ. ವಾಪಸ್ ಬರ್ತೀನಿ ರವಿಕುಮಾರ್ ಸರ್, ಇದ್ರ ಬಗ್ಗೆ ಮಾತಾಡೋಣ. ಈಗ ಬೆಲೆ ಏರಿಕೆಗೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗಾದ್ರೆ ಈ ಪರಿಸ್ಥಿತಿ ಸರಿ ಹೋದ್ರೆ, ಯುದ್ಧದ ಕಾರ್ಮೋಡ ಬಹುತೇಕ ದೇಶಗಳ ಮಧ್ಯೆ ಇದೆ, ಅದು ಸ್ವಲ್ಪ ಕಡಿಮೆ ಆದ್ರೆ, ಟ್ರಂಪ್ನ ಟ್ಯಾರಿಫ್ ನೀತಿ ಏನಾದರೂ ಸ್ವಲ್ಪ ಸಡಿಲಿಕೆ ಆದ್ರೆ ಬೆಲೆ ಸ್ವಲ್ಪ ಕಡಿಮೆ ಆಗಬಹುದಾ, ಕೈಗೆಟುಕುವ ದರದಲ್ಲಿ ಸಿಗಬಹುದಾ,